ಹೇಳ್ರಿ, ಇಷ್ಟು ದಿನ ದುಡ್ದಿರಲ್ಲ, ಎಷ್ಟು ಹಣನೇ ನೀವು ಉಳಿತಾಯ ಮಾಡಿರಿ ಹೇಳ್ರಿ. ಈಗೇನು ಜವಾಬ್ದಾರಿ ಬಗ್ಗೆ ನೀವು ಮಾತಾಡಕೊಂತೀರಲ್ಲಪ್ಪ, ಹಂಗಂದ್ರೆ ನೀವೆಷ್ಟು ಉಳಿತಾಯ ಮಾಡಿರಿ? ಇಷ್ಟೊಂದು ಜವಾಬ್ದಾರಿ ನಿಭಾಯಿಸೋರು ನೀವು. ಹಾಂ, ಅದು ಅದು ಹೇಳ್ರಿ, ಎಷ್ಟು ಉಳಿತಾಯ ಮಾಡಿರಂತಂದು. ನಿಜ ಹೇಳ್ಬೇಕಂದ್ರೆ ನಮ್ಮ ಹತ್ರ 1 ರೂಪಾಯಿನೂ ಉಳಿತಾಯ ಇಲ್ಲ. ಯಾಕೆ ಯಾಕಿಲ್ಲ ಉಳಿತಾಯ? ಇಷ್ಟೊತ್ತನ ಜವಾಬ್ದಾರಿ ಬಗ್ಗೆ ಮಾತಾಡಿದ್ರಿ, ಇವಾಗ ಏನಾಯ್ತು? ಹಾಂ, ನಾವು ಇಷ್ಟು ದಿನ ಆದ್ರೂ ಹೊಲದಿಂದ ರೊಕ್ಕ ಎಷ್ಟು ಬರ್ತೈತಿ ಅಷ್ಟನ್ನು ಅವನ ಕೈಯಾಗ ಕೊಟ್ಟು ಬಿಡ್ತಿದ್ವಿ. ನಾವು ಅವನ ಮನೆ ಖರ್ಚು ನಡೆಸೋದು, ನಮಗೆ ಯಾವಾಗಾರ ರೊಕ್ಕ ಬೇಕಾದಾಗ ನಾವು ಅವನ ಹತ್ರನೇ ಕೇಳ್ತಿದ್ವಿ. ಹಾಗಾಗಿ ಉಳಿತಾಯದೆಲ್ಲ ಅವನ ನೋಡ್ಕೋತಿದ್ಲು. ಅದ್ರ ಬಗ್ಗೆ ನಾವು ಏನೂ ತಲೆ ಕೆಡಿಸ್ಕೊಂಡಿಲ್ಲ. ನಮ್ದೇನಿದ್ರು ದುಡಿಯೋದು, ಬಂದ ದುಡ್ಡನ್ನು ಅವನ ಕೈಯಲ್ಲಿ ಕೊಡೋದು, ಇಷ್ಟೇ ನಮ್ಮ ಕೆಲಸ ಆಗಿತ್ತು. ನಿಮ್ಮವ್ವ ಆ ರೊಕ್ಕನ ಏನು ಮಾಡಾಕುಂತಾರ, ಹೆಂಗೆ ಉಳ್ಸಾಕುಂತಾರ, ಎಲ್ಲಿ ಖರ್ಚು ಮಾಡಾಕುಂತಾರ, ಅದ್ರ ಬಗ್ಗೆನಾರ ತಿಳ್ಕೊಂಡಿರಾ? ಕೇಳಿರ ಒಂದು ದಿನನಾರ ಲೆಕ್ಕನ? ಅವ್ವ ನಾವು ಇಷ್ಟು ಕೊಟ್ಟಿದ್ವಿ, ಎಷ್ಟು ಖರ್ಚಾತು, ಎಷ್ಟು ಉಳಿಸಿದಿ ನೀನು ಇಷ್ಟು ದಿನದಾಗ, ಏನು ಮಾಡಿದಿ ನೀನು ಅಂತ ಕೇಳಿರ ನಿಮ್ಮವ್ಗ? ಲೇ, ಅವ್ವಗೆ ಹೆಂಗೆ ಲೆಕ್ಕ ಕೇಳಕ್ಕಾಕೈತಿ? ನೀನೇ ಹೇಳು. ಅವನ ಈ ಮನೆಗೋಸ್ಕರ ಎಲ್ಲ ಖರ್ಚು ಮಾಡಿದ್ದು. ಮನಿಗೋಸ್ಕರ ಎಷ್ಟು ಖರ್ಚು ಮಾಡಾರ, ತಮಗೋಸ್ಕರ ಎಷ್ಟು ಇಟ್ಕೊಂಡಾರ, ನೀವೆಲ್ಲ ಲೆಕ್ಕನೂ ಕೇಳಬೇಕಲ್ಲ. ಮನಿ ಮಗ ಆಗಿ ಸುಮ್ಮನೆ ಕೊಡೋದು ಕೊಟ್ಟು ಸುಮ್ಮನೆ ಕುತ್ಕೊಂಡ್ರೆ ಹೆಂಗೆ ಹೇಳ್ರಿ? ನೋಡ್ರಿ, ನೀವು ದುಡಿಯೋದು ಎಷ್ಟು ಮುಖ್ಯ ಆಗಿರ್ತೈತೆ, ದುಡ್ದಿದ್ದು ದುಡ್ಡು ಹೆಂಗೆ ಖರ್ಚು ಹಾಕುಂತೈತಿ, ಹೆಂಗೆ ಉಳಿತಾಯ ಹಾಕುಂತೈತಿ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗಿರ್ತೈತಿ. ಅದೆಲ್ಲ ಬಿಡ್ರಿ, ಈಗ ಉಳಿತಾಯ ಎಷ್ಟು ಮಾಡಿರಿ ಅದನ್ನು ಹೇಳ್ರಿ. ನಮಗೆ ಮನ್ಯಾಗ ನಮಗೆ ಎಮರ್ಜೆನ್ಸಿ ನಮ್ಗೆ ಒಂದು 10,000 ರೂಪಾಯಿ ಬೇಕು ಅಂದ್ರೆ ಏನು ಮಾಡೋರು ನೀವು? ಇಲ್ಲಲೇ, ನಮ್ಮ ತಾಯಲೆ 1 ರೂಪಾಯಿನೂ ಇಲ್ಲ. ನೀನು ಒಮ್ಮೆ ನಮ್ಮಕ್ಕ 10,000 ರೂಪಾಯಿ ಕೇಳಿದ್ರೆ ಹೆಂಗೆ ಹೇಳು? ಅಲ್ರಿ, ಈ ನಮ್ನಿ ಕತ್ತಿ ದುಡ್ದಂಗೆ ದುಡಿತೀರಿ ಹೊಲದಾಗ, 1 ರೂಪಾಯಿ ಇಟ್ಕೊಂಡಿಲ್ಲ ಅಂದ್ರೆ ಹೆಂಗೆ ಹೇಳ್ರಿ ನಿಮ್ದು? ಹಾಂ, ಏನ್ರಿ ನೀವು ಏನು ಮಾತಾಡಕೊಂತೀರಿ ಅನ್ನೋದ್ರ ಲಕ್ಷಣ ಐತಿನಿ ಇಲ್ಲ ನಿಮಗೆ? ಸೇವಿಂಗ್ಸ್ ಇಲ್ಲ ಅಂತಂದ್ರೆ ನೀವು ಎಷ್ಟು ದುಡಿದ್ರೂ ದಂಡ ಗೊತ್ತಾ? ಬರೀ ಮನೆ ಜವಾಬ್ದಾರಿ ನಿಭಾಯಿಸೋದೈತಿ, ಮನೆ ಜವಾಬ್ದಾರಿನ ನಮಗೆ ಮುಖ್ಯ ಅಂತಂದ್ರೆ ನಮ್ಮ ಜವಾಬ್ದಾರಿ ನಿಭಾಯಿಸೋದು ಯಾವಾಗ ನೀವು? ನಮಗೂ ಆಸೆ ಕನಸುಗಳು ಇರ್ತಾವಲ್ಲ, ನಮಗೂ ಹೊರಗಡೆ ಹೋಗಿ ಬರಬೇಕು, ನಿಮ್ಮ ಜೊತೆ ಅಲ್ಲಿ ಇಲ್ಲಿ ಹೋಗಿ ಬರಬೇಕು, ಬಟ್ಟೆ ತೊಗೋಬೇಕು, ಅದು ತೊಗೋಬೇಕು, ಇದು ತೊಗೋಬೇಕಂತ ನಮಗೂ ಆಸೆ ಇರ್ತೈತಿ. ಅದನ್ನೆಲ್ಲ ಬರೀ ಹಂಗೆ ಬಿಟ್ಕೊಂತ ಹೋಗ್ಬಿಡೋಣ? ನಾಳೆ ವಯಸ್ಸಾದ ಕಾಲಕ್ಕೆ ಕೊಡ್ಸೋರಣ ನೀವು ನಮಗೆಲ್ಲ? ಮೊನ್ನೆ ಟ್ರಿಪ್ಪಿಗೆ ಕರ್ಕೊಂಡು ಹೋಗಂದ್ರೆ ನೀವು ಕರ್ಕೊಂಡು ಹೋಗಿಲ್ಲ ನಮಗೆ. ಒಂದು ಹೋಗೋ ಮುಂದೆ ಕೂಡ 1 ರೂಪಾಯಿ ಕೊಟ್ಟಿಲ್ಲ ನೀವು. ತಗೋರಿ, ನಿಮ್ಮ ಖರ್ಚಿಗೆ ಎದಕ್ಕಾರ ಬರ್ತೈತಿ ಅಂತ ಕೊಟ್ರೆ ನೀವು 1 ರೂಪಾಯಿನಾರ ನಿಜ ಹೇಳ್ರಿ ಕೊಟ್ರೆ? ಅದು ಕೊಡ್ಬೇಕಂದ್ರೆ ನನ್ನ ತಾಯಲೆನ ದುಡ್ಡಿಲ್ಲಾದಂಗೆ ಆಗ್ಬಿಟ್ಟಿದ್ಲಿ. ಯಾಕ ಹೆಂಡತಿಯರಿಗೆ ಎಲ್ಲರ ಟ್ರಿಪ್ಪಿಗೆ ಕಳ್ಸೋ ಮುಂದೆ, ಅವ್ರನ್ನ ಹೊರಗಡೆ ಕಳ್ಸೋ ಮುಂದೆ ಅವ್ರ ಹತ್ರ ಒಂದು ಸ್ವಲ್ಪ ರೊಕ್ಕ ಇರಬೇಕು. ನಾವೇ ರೊಕ್ಕ ಕೊಡೋಣ ಅವರಿಗೆ. ಈ ಜವಾಬ್ದಾರಿ ಎಲ್ಲ ನಿಮಗೆ ನೆನಪಾಗೋದಿಲ್ಲ, ಹೌದಿಲ್ಲ? ಜವಾಬ್ದಾರಿ ಅಂತ ಜವಾಬ್ದಾರಿ ಒಂದೇ ಕಡೆಯಿಂದ ವಿಚಾರ ಮಾಡೋದು ಬಿಟ್ಟು 2 ಕಡೆಯಿಂದ ವಿಚಾರ ಮಾಡೋದನ್ನು ಕಲೀರಿ. ನಿಮ್ಗೆ ನಿಮ್ಮ ತಾಯಿ ತಂದೆ ಅಕ್ಕ ತಂಗಿ ತಮ್ಮ ಯಾರು ಇರಲಿ ಅವ್ರದ್ದು ಕಡೆನೂ ಹೆಂಗೆ ನೋಡ್ತೀರ, ಹಂಗೆ ಹೆಂಡತಿ ಕಡೆ, ಮುಂದೆ ನಮಗೆ ಮಕ್ಕಳ ಅವ್ರ ಕಡೆ ಎಲ್ಲ ಕಡೆಯಿಂದನೂ ಯೋಚನೆ ಮಾಡಿ ನೋಡಬೇಕಾಗಿರೋದು ನಿಮ್ಮ ಜವಾಬ್ದಾರಿನೇ ಐತಿ. ಅದನ್ನು ಬಿಟ್ಟು ಮತ್ತೆ ನಮಗೆ ಬಂದು ಹೇಳ್ತೀರ ನೀವು ಬರೀ ಒಂದು ಕಡೆಯಿಂದ ಯೋಚನೆ ಮಾಡ್ತೀರಿ ಅಂತಂದು. 2 ಕಡೆಯಿಂದ ಯೋಚನೆ ಮಾಡ್ರಲ್ಲ. ಸರಿನಮ್ಮ, ಸರಿ ಆಯಿತು. ಇವಾಗೇನು ಸಾಲ ತೆಗಿಬಾರ್ದಿಲ್ಲ. ಆಯಿತು ತಗೋ, ಸಾಲ ತೆಗಿಯಂಗಿಲ್ಲ. ನಮ್ದು ಹೊಲ್ದಾಗ ಬಂದಿದ್ರಾಗ ಎಷ್ಟಾಗುತ್ತೆ ಅಷ್ಟು ಕೊಡ್ತೀವಂತ, ಸರಿನಾ? ನಮಗೂ ನೀವು ಹೇಳೋದು ಅರ್ಥ ಆಕೈತಿ, ನೀವು ಹೇಳೋದು ಸರಿನೇ ಐತಿ. ಮತ್ತು ಮುಂದೆ ಸಾಲ ಆದ್ರೆ ತೀರ್ಸೋಕೆ ಕಷ್ಟಪಡೋದು ನಾವು, ಹೌದಿಲ್ಲ? ಆಯ್ತು, ಸಾಲ ಎಲ್ಲೂ ಮಾಡಂಗಿಲ್ಲ. ನಮ್ಮ ಹತ್ರನ ಎಷ್ಟೈತಿ ಅಷ್ಟು ಕೊಡ್ತೀವಂತ. ಇವಾಗಲಾದ್ರೂ ಓಕೆನಾ ನಿಮ್ಮಿಬ್ರಿಗೆ? ಇವಾಗಲಾದ್ರೂ ಸಮಾಧಾನ ಆಯ್ತಾ? ಸಮಾಧಾನ ಆಗುತ್ತೋ ಬಿಡುತ್ತೋ ಅದು 2ನೇ ಮಾತು. ಮೊದಲು ಸಮಾಧಾನದಿಂದ ನೀವು ಕುತ್ಕೊಂಡು ಯೋಚನೆ ಮಾಡಿರಿ. ಮನೆಯಾಗ ಏನು ನಡೆಯಾಕೊಂತೈತಿ ಏನಿಲ್ಲ ಎಲ್ಲರ ಮೇಲೂ ಒಂದು ಕಣ್ಣಿಟ್ಟಿರ್ರಿ. ರೊಕ್ಕ ಇಷ್ಟು ದಿನ ಎಲ್ಲಿಗೆ ಹೋಯ್ತು, ಏನು ಖರ್ಚಾಗೈತಿ, ಉಳಿದಿದ್ದು ರೊಕ್ಕ ಎಲ್ಲಿಗೆ ಹೋಗೈತಿ, ಮನ್ಯಾಗ ಏನಿಲ್ಲ ಏನಂತ ಎಲ್ಲನೂ ಯೋಚನೆ ಮಾಡ್ಬೇಕ್ರಿ ನೀವು. ಅದನ್ನ ಬಿಟ್ಟು ಎಲ್ಲನೂ ಹುಂಬು ಕುತ್ತಿಗೆಯಿಂದ ನಂಬಿ ಕುತ್ಕೊಂಡ್ರೆ ನಾಳೆ ಕೈಗೆ ಚೊಂಬು ಬರ್ತೈತಿ. ನಿಮ್ಮವ್ವ ಏನು ಉಳ್ದೈತಿ ಏನಿಲ್ಲ ರೊಕ್ಕದ್ದು ಇದುವರೆಗೂ ಒಂದು ಮಾತು ಕೂಡ ಮಾತಾಡಿಲ್ಲ ಗೊತ್ತಾ? ನಾಳೆ ಅದನ್ನೆಲ್ಲ ತೊಗೊಂಡು ಮಗಳಿಗೆ ಕೊಟ್ಟು ಕಳಿಸ್ಲಂದ್ರೆ ನಾವೇನು ಕೈಯಾಗ ಚೊಂಬು ಹಿಡ್ಕೊಂಡು ಕೂತ್ಕೊಳ್ಳೋಣ? ಏನು ಲಬ್ ಅಂತ ಒಯ್ಕೊಂಡು ಕೂತ್ಕೊಳ್ಳೋಣ? ಕಷ್ಟಪಟ್ಟು ನೀವು ದುಡಿದಿದ್ದು ರೊಕ್ಕ ಅದು. ಈ ಮನ್ಯಾಗ ಯಾರು ದುಡಿದ್ರೇನು ರೊಕ್ಕ ಎಲ್ಲರಿಗೂ ಸಮಪಾಲಾಗಿರ್ಬೇಕದು. ಬರೀ ಒಬ್ಬರಿಗೆ ಹೇರ್ ಕಳ್ಸೋದಿರಂಗಿಲ್ಲ ಅದು. ಹಂಗೆ ನಿಮ್ಮ ತಂಗಿ ಮೇಲೇನೂ ಒಂದು ಕಣ್ಣಿಟ್ಟಿರಿ. ವಯಸ್ಸಿಗೆ ಬಂದಿದ್ದು ಹುಡುಗಿ ಅಂತ ಅಂದಮೇಲೆ, ಆಕೆ ಕೈಯಾಗ ಫೋನ್ ಐತಂತ ಅಂದಮೇಲೆ ಆಕೆ ಮೇಲೆ ಒಂದು ಕಣ್ಣಿಟ್ಟಿರಿ. ಆಕೆ ಏನು ಮಾಡಾಕುಂತಾಳ, ಓದಾಕುಂತಾಳ ಇಲ್ಲ, ಹೆಂಗೆ ಓದಾಕುಂತಾಳ, ಏನು ತನ ಕಾಲೇಜ್ಗೆ ಹೋದಾಗ ಏನು ಮಾಡ್ತಾಳ ಏನಿಲ್ಲ, ಆಕೆ ಫೋನ್ನಾಗ ಏನೇನು ನೋಡ್ತಾಳ ಏನೇನಿಲ್ಲ, ಯಾರಿಗೆ ಮೆಸೇಜ್ ಮಾಡ್ತಾಳೆ, ಯಾರಿಗೆ ಫೋನ್ ಮಾಡ್ತಾಳೆ, ಎಲ್ಲದ್ರ ಬಗ್ಗೆನೂ ಕಣ್ಣಿಡ್ಬೇಕಾಗಿರೋದು ನಿಮ್ಮ ಜವಾಬ್ದಾರಿ ಐತಿ ಅಣ್ಣಂದ್ರಾಗಿ. ಅದ್ರ ಕಡೆ ಎಲ್ಲ ಲಕ್ಷ್ಯ ಕೊಡೋದು ಕಲೀರಿ. ಅದನ್ನು ಬಿಟ್ಟು ಬರೀ ಒಂದು ಕಡೆಯಿಂದನೇ ಯೋಚನೆ ಮಾಡೋದಾಯ್ತು ನಿಮ್ಗೆ. ಸರಿನಮ್ಮ, ಆಯಿತು, ನೀ ಹೇಳ್ದಂಗೆ ಮಾಡ್ತಿದ್ದಂತ, ಸರಿನಾ? ಸರಿ. ಈಗಾರ ನಗರಿ ಒಂದು ಸ್ವಲ್ಪ ಇಬ್ಬರು ನೋಡ್ತೀವಿ ನಾವು. ನಮ್ಮ ಕಡೆಯಿಂದ ತಪ್ಪಾಗೈತಿ, ಇದೊಂದು ಸಲ ಕ್ಷಮೆ ಕೇಳಾಕೊಂತೀವಿ. ಇನ್ನೊಂದು ಸಲ ಹಿಂಗೆ ಮಾಡೋಂಗಿಲ್ಲ, ಆಯಿತಾ? ಇವಾಗಲಾದರೂ ನಮ್ಗೆ ಒಂದು ಕಪ್ ಟೀ ಅಥವಾ ಏನಾದರೂ ಸಿಗುತ್ತಾ? ಅಲ್ಲಿ ಭಾಳ ನೋವು ಸಾಗೊಂಡ್ಬಿಟ್ಟೈತೆ ಲಲಿತಾ, ದಯವಿಟ್ಟು ಒಂದು ಸ್ಟ್ರಾಂಗ್ ಚಹಾ ಮಾಡ್ಕೊಂಬರ್ತೀರಾ? ಇದಕ್ಕೇನು ಕಮ್ಮಿ ಇಲ್ಲ. ಇದಕ್ಕಾದ್ರೆ ಹೆಂಡ್ತಾರ ನೆನಪಕ್ಕಾರ ನಿಮ್ಗೆ. ಸರಿ, ಮಾಡ್ಕೊಂಬರತ್ತೀರಿ.
ಅಣ್ಣ ಹಬ್ಬ ಅಂತೂ ಇಬ್ಬರು ಒಂದು ಸ್ವಲ್ಪ ಒಂದು ಲೆಕ್ಕಕ್ಕೆ ಬಂದ್ರಿ ಈಗ ಇವಾಗಲಾದರೂ ಒಂಚೂರು ಮಾತಾಡ್ತಾರೆ ಏನೋ ನಮ್ಮ ಜೊತೆ. ಹ್ಞೂನಪ್ಪ 2 ದಿನ ನಮ್ಮ ಕಡೆ ತಲೆ ಕೂಡ ಹಾಕಿ ಮಕ್ಕೊಂಡಿಲ್ಲ ನೋಡೋರು. ಇವಾಗೇನೋ ಒಂದು ಹಂತಕ್ಕೆ ಬಂತು. ಅಬ್ಬಬ್ಬಬ್ಬಬ್ಬ ಏನು ಸಿಕ್ಕೆಯಪ್ಪ ಹೊರಗಡೆ, ಏನು ಬಿಸಿಲು, ಹುಷಪ್ಪ. ಬಸ್ಸಿಗೆ ಹೋಗಿ ಬರೋಷ್ಟಿಗೆ ಸಾಕಾಗೋಯ್ತು ನೋಡು. ಏನವ ನೀವಿಬ್ಬರು ಹೋಗಿ ಮಾತುಕತೆ ಎಲ್ಲ ಮುಗಿಸ್ಕೊಂಬಂದ್ಬಿಟ್ರೇನ ಮದ್ವಿದು? ಹ್ಞೂನಪ್ಪ, ನಾವ ಇಬ್ಬರು ಹೋಗಿ ಮಾತುಕತೆ ಎಲ್ಲ ಮುಗಿಸ್ಕೊಂಬಂದ್ವಿ. ಮದ್ವೆ ದಿನಾಂಕ ಒಂದು ಕೇಳಿ ಹೇಳ್ತೀನಿ ಅಂತ ಅಂದಾರ. ಅವ್ರ ಕಡೆ ಪುರೋಹಿತರೇನೋ ಚಲೋ ಅದಾರಂತ, ಹಾಗಾಗಿ ನಾವ ಕೇಳಿ ಹೇಳ್ತೀವ್ರಿ ಅಂತ ಅಂದ್ರೆ. ಅಲ್ಲವೇ ಊರನ್ ಮಂದಿ ಎಲ್ಲಾರನ್ನೂ ಕರ್ಕೊಂಡು ಹೋಗಿದ್ರೆ ಚಲೋ ಆಗ್ತಿದ್ದಿಲ್ಲೇನು? ಅವರು ನೋಡ್ತಿದ್ರಪ್ಪ ಅಲ್ಲಿದ ಮನೆ ಗಿನಿ ಎಲ್ಲಾನು. ಯಪ್ಪ ಬಿಡು, ಊರಾನ್ ಮಂದಿನೆಲ್ಲ ಕರ್ಕೊಂಡು ಹೋದ್ರೆ ಮತ್ತೊಂದು 10,000 ರೂಪಾಯಿ ಬೇಕು. ಯಾರದಾರ ರೊಕ್ಕ ಕೊಡೋರು, ಖರ್ಚು ಮಾಡೋರು ಯಾರದಾರ? ಅದೆಲ್ಲ ಏನು ಬೇಡ, ನಾವಿಬ್ರು ಹೋಗಿ ಮಾತುಕತೆ ಎಲ್ಲ ಮುಗಿಸ್ಕೊಂಬಂದೀವಿ ನೋಡಪ್ಪ. ಅತ್ತೀರ ನೀರೇನಾದ್ರೂ ತರ್ಲೇನ್ರಿ? ಏ ಬೇಡ ಬೇಡ, ನೀರಿಗೆ ಏನು ಬೇಡಪ್ಪ. ಅವ್ರ ಮನ್ಯಾಗ ಹೋದಾಗ ತಣ್ಣನ ಜ್ಯೂಸ್ ಕೊಟ್ಟಿದ್ರು, ಬರೋ ಮುಂದೆ ಅಷ್ಟೇ ತಣ್ಣ ಊಟ ಗೀಟ ಮಾಡಿ ತಣ್ಣನ ಜ್ಯೂಸ್ ಕುಡಿದು ಬಂದೀವಲ್ಲ, ಬಾ ಹಾಯ್ ಅನ್ಸೈತಿ. ನೀರಿಗೀರೇನು ಬೇಡವಯ್ಯವ ನಮಗಂತೂ. ಏ ಚಂದ್ರು ಕೃಷ್ಣ, ಏನು ಮನೇಲೋದು ಯಪ್ಪ, ಅರಮನೆ ಇದ್ದಂಗೆ ಐತೆ ನೋಡು. ಏನು ಜನ, ಏನು ಹಾಳು, ಯಪ್ಪ. ಊಟಕ್ಕಂತೂ ಒಂದು 10 ಥರಾನೇ 20 ಥರ ಐಟಮ್ಸ್ ಮಾಡಿಸಿದ್ರು ನೋಡು. ಅವ್ರ ಮನ್ಯಾಗ ದಿನ ಅಷ್ಟು ಥರ ಅಂತಡ್ಲು ಅಡುಗೆ ಮಾಡೋದು. ಏ ನೋಡ್ಬೇಕಿತ್ತು ನೀನು, ನಮ್ಮ ಮನೆ ಹಬ್ಬದಾಗೂ ಮಾಡಂಗಿಲ್ಲ ಹಂಗೆ ಅಡುಗೆನ. ಅಷ್ಟು ಥರ ಅಡುಗೆ, ಯಪ್ಪ. ಏನು ತಿನ್ಲಿ ಏನು ಬಿಡ್ಲಿ ಅನ್ನಿಸ್ಬಿಟ್ಟಿತ್ತು ನೋಡು. ಅಷ್ಟು ಚಲೋ ಮಾಡಿದ್ರು ನೋಡು ಅಡುಗೆ ಮಾತ್ರ. ನಾವಿಬ್ರು ಅಂತೂ ಮಸ್ತ್ ಊಟ ಗೀಟ ಮಾಡಿ ಜ್ಯೂಸ್ ಗೀಸ್ ಕುಡಿದು ಹಣ್ಣು ತಿಂದು ಮತ್ತು ಪಾನ್ ಕೊಟ್ಟಿದ್ರು, ಪಾನೆಲ್ಲ ತಿಂದು ಬಂದೀವಿ ನೋಡು. ಮತ್ತೇನು ಬೇ, ಆ ಹುಡುಗಿಗೂ ಇಷ್ಟ ಆಗೈತಂತನ ನಮ್ಮ ರಾಜು? ಏನು ಹೊಗಳಾರವ್ರು ನಮ್ಮ ರಾಜುನಾರ. ರಾಜು ಎಷ್ಟು ಚಂದ ಅದಾನ. ಏನು ನಯ ಐತಿ, ಏನು ವಿನಯ ಐತಿ ರಾಜು ಹತ್ರ. ನಮ್ಮ ಹುಡುಗಿಗೆ ಹೇಳಿ ಮಾಡಿಸಿದಂಥ ಜೋಡಿ ಬಿಡು. ಮಸ್ತ್ ಐತಿ ಜೋಡಿ ಮಾತ್ರ ಇಬ್ರದು. ನಮ್ದು ಕವಿತಾ ಏನದಾಳಲ್ಲ, ಇದುವರೆಗೂ ಒಂದು ಹುಡುಗನ ಇಷ್ಟಪಟ್ಟಿಲ್ಲಾಗಿದ್ಲು. ಎಷ್ಟು ಜನ ನೋಡಕ್ಕೆ ಬಂದಿದ್ರು, ಯಾರೂ ಇಷ್ಟಪಟ್ಟಿಲ್ಲಾಗಿದ್ಲು. ಮೊದಲನೇ ಸಲ ನಿಮ್ಮ ಮಗನ ನೋಡಿ ಇಷ್ಟಪಟ್ಟ ನೋಡ್ರಿ. ನಮ್ಮ ಮಗಳು ಇಷ್ಟಪಟ್ಟಿದ್ದ ನಮಗಂತೂ ದೊಡ್ಡ ಖುಷಿ ಆಗ್ಬಿಟ್ಟೈತೆ ನೋಡ್ರಿ ಅಂತ ಹೊಗಳದ ನಮ್ಮ ರಾಜುನ. ಅಷ್ಟೇ ಅಲ್ಲ, ಆ ಹುಡುಗಿ ಕವಿತಾ ಕೂಡ ಬಂದು ನಮ್ಮಿಬ್ಬರು ಬಂದಕಿನ ನಾವು ಹೋದ ತಕ್ಷಣ ದುಬುದು ಅಂತ ಬಂದು ನಮ್ಮ ಕಾಲಿಗೆ ಬಿದ್ದು, ಅತ್ಯಾರ ಹೆಂಗದಿರಿ, ಆರಾಮದಿರಿ, ಮನ್ಯಾಗೆಲ್ಲರೂ ಆರಾಮದಾರ ಅಂತಂದು ಏನು ಚಂದ ಮಾತಾಡ್ಸ್ತಿದ್ದಂದ್ರೆ ಆ ಹುಡುಗಿ. ಯಪ್ಪ ಅಷ್ಟು ಶ್ರೀಮಂತಿಕೆ ಇದ್ರೂ ಒಂದು ಚೂರು ಕೂಡ ಸೊಕ್ಕಿಲ್ಲ ನೋಡು ಆ ಹುಡುಗಿಗೆ. ಹೌದೌದು ಬಿಡು, ಒಂದು ಚೂರು ಕೂಡ ಸೊಕ್ಕಿಲ್ಲ ಬಿಡು. ನಾವು ವಾಪಸ್ ಬರೋವರೆಗೂ ನಮ್ಮ ಜೊತೆನೇ ಇದ್ದು, ನಮ್ಮ ಜೊತೆನೇ ಊಟ ಮಾಡಿ ಬರೋ ಮುಂದೆ ಕೂಡ ಕಾಲು ನಮಸ್ಕಾರ ಮಾಡಿ ಸೀರೆ ಕೊಟ್ಟು ನಮಗೆ ಹೋಗಿ ಬರ್ರಿ ಅತ್ಯಾರ ಅಂತ ಹೇಳಿ ಬಾಕಲ್ತನ ಹೊರಗೆ ತನಕ ಬಂದು ಬಿಟ್ಟು ಆಮೇಲೆ ಹೋಗ್ತದ ಹುಡುಗಿ. ಯಪ್ಪ ಎಷ್ಟು ಆರೈಕೆ ಮಾಡ್ತಂದ್ರೆ ನಮಗೆ. ನಮ್ಮ ಮಕ್ಕಗಂತೂ ಅತ್ಯಾರ ನಿಮಗೆ ಜ್ಯೂಸ್ ಬೇಕನ್ರಿ, ಹಣ್ಣು ತಿಂತೀರನ್ರಿ, ಯಾವ ಥರ ಹಣ್ಣು ಇಷ್ಟ ರೀ ಅತ್ಯಾರ ನಿಮಗೆ, ಯಾವ ಥರ ಹಣ್ಣು ನಿಮಗೆ ಕಟ್ ಮಾಡ್ಕೊಳ್ಳಿ ಅಂತ ನೋಡ್ಬೇಕಾಗಿತ್ತು ನೀನು. ಅಂಥ ಸೊಸಿ ಪಡ್ಯಾಕ ನಮ್ಮಕ್ಕ ಪುಣ್ಯ ಮಾಡ ನೋಡು. ಈಗಿನ ಕಾಲದಾಗ ಸೊಸೆಯಾರು ಹಂಗೆ ಮಾಡ್ತಾರ? ಇಲ್ಲಿ ಬಿಡ್ರಿ ಆ ಥರ. ಅಷ್ಟೊಂದು ಪುಣ್ಯ ನಿಮ್ಮ ಅಕ್ಕನ ಬಿಟ್ಟು ಮತ್ತೆ ಯಾರೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅಂಥ ಚಲೋ ಸೊಸೆ ಸಿಕ್ಕಲ್ಲ. ನಾವು ನೋಡ್ತೀವಿ ಮುಂದೆ ಆಕೆ ಬಂದಮೇಲೆ ಅತ್ಯಾರನ ಅದು ಹೆಂಗೆ ನೋಡ್ಕೋತಾರಂತಂದು. ನಾವು ಆಕಿನ ನೋಡಿ ಕಲಿಬೇಕಂತ ಮಾಡೀವಿ ನೋಡ್ರಿ ಅತ್ಯಾರ. ಮತ್ತು ಆಕಿನ ನೋಡಿ ಕಲೀರಿ ನೀವು, ಎಲ್ಲಿ ಹೆಂಗಿರಬೇಕು, ಯಾರ ಜೊತೆ ಹೆಂಗೆ ನಡ್ಕೋಬೇಕು, ಹಿರಿಯರಿಗೆಲ್ಲ ಹೆಂಗೆ ಗೌರವ ಕೊಡಬೇಕು, ಹೆಂಗೆ ಮಾತಾಡಬೇಕು, ಎಷ್ಟು ಮಾತಾಡಬೇಕು ಅನ್ನೋದನ್ನು ಆಕಿನ ನೋಡಿ ಕಲಿಯಂತ್ರಿ ಅಂತ ನೀವಿಬ್ಬರು. ಅತ್ಯಾರ ನೀವು ಕಲಿ ಅನ್ನೋದ ಬ್ಯಾಡ್ರಿ, ಆಕಿ ನೋಡಿ ಆಕಿ ಹೆಂಗೆ ಇರ್ತಾಳ ನಾವು ಹಂಗೆ ಇರ್ತೀವಿ. ಬೇಕಾದ್ರೆ ನೋಡಂತ್ರಂತ ನೀವು. ಈ ಮಾತು ಮಾತ್ರ ನಿಮಗೆ ನೆನಪಿರಾಕಬೇಕು, ನೆನಪಿಟ್ಕೊಂಡೇ ಇರ್ಬೇಕು ನೋಡ್ರಿ ಅತ್ಯಾರ ನೀವು. ನೋಡಂತೆ ಅಂತ ಆಕಿ ಎಷ್ಟು ಗೌರವ ಕೊಡ್ತಾಳ, ಹೆಂಗಿರ್ತಾಳ ಅಂತ ಅನ್ನೋದು. ಅಂದಂಗೆ ರಾಜು ಇವನ ಚಂದ್ರು ಕೃಷ್ಣ ಆ ಮನ್ಯಾಗ ಹಾಳು ಕೂಡ ಎಲ್ಲರೂ ನಾವು ಹೋದ ತಕ್ಷಣ ನಮ್ಮ ಕೈಯೊಂದು ಚೀಲ ಇಸ್ಕೊಂಡು ಸೈಡಿಗಿಟ್ಟು ನಮ್ಗೆಲ್ರಿಗೂ ಬರ್ರಿ ಅಕ್ಕಾರ ಬರ್ರಿ ಕುತೂರಿ ಅದ ಅಂತ ಅಂದ್ರು. ನಾವು ಹೋಗೋಷ್ಟಿಗೆ ಬೀಗರು ಇಬ್ಬರು ಬಾಗಲ್ತನ ಬಂದು ನಿಂತ್ಕೊಂಡು ಕಾಯಕ್ಕೆ ಕುಂತಿದ್ರು. ನಾವು ಹೋದ ತಕ್ಷಣ ಬರ್ರಿ ಒಳಗಡೆ ಬರ್ರಿ ಬೀಗ್ರ ಅಂತ ನಮಗೆ ಕುಂದ್ರಿಸಿ ಜ್ಯೂಸ್ ಕೊಟ್ಟು ಮಾತಾಡಿಸಿ ಬರೋ ತನಕನೂ ತಂದೆ ತಾಯಿ ಮಗಳು 3 ಜನ ನಮ್ಮ ಜೊತೆನೇ ಇದ್ರು ನೋಡು ಅತ್ಯಾರ. ಹಂಗಂದ್ರೆ ಸೇವೆ ಗೀವೆ ಎಲ್ಲ ಭಾಳ ಜೋರು ನಡೆದೈತೆ ಬಿಡ್ರಿ. ಮತ್ತು ದೊಡ್ಡ ಶ್ರೀಮಂತರ ಮಂದಿ ಅವ್ರದ್ದು ಯೋಚನೆ ಕೂಡ ಹಂಗೆ ಇರ್ತೈತಿ, ಅವ್ರು ನಡ್ಕೊಳ್ಳೋ ರೀತಿ ಕೂಡ ಹಂಗೆ ಇರ್ತೈತಿ. ನೀನು ಬೇಕಾದ್ರೆ ಅವ್ರು ಇಲ್ಲಿ ಬರ್ತಾರಲ್ಲ, ಇಲ್ಲ ಅಂದ್ರೆ ನಾವರ ಮದುವೆ ಹೋಗ್ತೇವಲ್ಲ, ಅವಾಗ ನೋಡಂತ್ರಿ ಅಂತ ನೀವು ಹೆಂಗೆ ಇರ್ತಾರ, ಅವ್ರು ಹೆಂಗೆ ನಡ್ಕೋತಾರಂತ ಅನ್ನೋದನ್ನು. ನಿಮ್ಮ ಮನೆಗೆ ಬಂದಾಗ ನೀವು ಹೆಂಗೆ ನಡ್ಕೊಂಡಿರ್ತೀರಿ, ಅವ್ರ ಮನೆಗೆ ಹೋದಾಗ ಅವ್ರು ಹೆಂಗೆ ನಡ್ಕೊಂಡಿರ್ತಾರೆ ಅನ್ನೋದನ್ನು ನೀವೇ ನೋಡಂತ್ರಿ ಅಂತ.